ಆತ್ಮೀಯ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಯನ್ನು 2025ರ ಫಸ್ಟ್ ಒಂದನೆಯ ಪರೀಕ್ಷೆಯ ಪಾರ್ಟ್ಸ್ ಸಿಯಲ್ಲಿ ಅಂದರೆ ರೋಮನ್ ಅಂಕಿ 5ರ ಪ್ರಶ್ನೆಯಲ್ಲಿ ಈ ರೀತಿ ಕೇಳಿರ್ತಕ್ಕಂಥದ್ದು. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 10ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು ಕ್ವಶನ್ದಲ್ಲಿರ್ತದೆ. ಇಲ್ಲಿ ಈ ಒಂದು ಕೀ ಆನ್ಸರ್ಗಳಲ್ಲಿ ಆನ್ಸರ್ ಎನಿ 6 ಇನ್ 10 or 12 ಸೆಂಟೆನ್ಸ್ ಈಚ್ ಅಂತ ಕೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈ ಒಂದು 27ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅನ್ನೋ ಹೋಗಿದ್ರೆ ಇಲ್ಲಿ ಈ ಕ್ವಶನ್ ನಂಬರ್ ಇಲ್ಲಿ ಬರೀತೀನಿ ನಾನು ಮುಂದ್ಗಡೆ, ಇದು ಅರ್ಥ ಮಾಡ್ಕೊಳ್ಬೇಕು. ಇದು 2 into 2 4 ಮಾರ್ಕ್ಸ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ನೀವು ಕ್ವಶನ್ ನಂಬರ್ದಲ್ಲಿ ಏನು ಕೇಳಿದ್ದಾರೆ ಅನ್ನೋ ಹೋಗಿದ್ರೆ ಕ್ವಶನ್ FW ಈ ಟೇಲರ್ ಅವರ ಕೊಡುಗೆ ನೀಡಿದ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಹೌದಾ? ಈ ಪ್ರಶ್ನೆಗೆ ಉತ್ತರ ಇವೆಲ್ಲ ಪಾಯಿಂಟ್ಸ್ಗಳನ್ನು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ನೋಡಿ, ಇನ್ನೊಂದ್ಸಲ ಓದ್ತೀನಿ. FW ಟೇಲರ್ ಅವರ ಕೊಡುಗೆ ನೀಡಿದ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಂತಂದರೆ ಈ ಪಾಯಿಂಟ್ಸ್ ಇಷ್ಟು ಬರೆದ್ರೆ ತಮಗೆ 2 ಮಾರ್ಕ್ಸ್ ಸಿಗುತ್ತದೆ. ಮತ್ತು ಇದಕ್ಕೆ ವಿವರಣೆ ಅಥವಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆರಡು ಮಾರ್ಕ್ಸ್ಗಳನ್ನು ಸಿಗ್ತದೆ. ಕೇವಲ ನಾನು ತಮಗೆ ಪಾಯಿಂಟ್ಸ್ ಮಾತ್ರ ಇವತ್ತಿನ ತರಗತಿಯಲ್ಲಿ ಹೇಳ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ಈ ತರಗತಿ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಾವುಗಳನ್ನು ಪೆನ್ನು ಮತ್ತು ನೋಟ್ಬುಕ್ಕನ್ನು ತಗೊಂಡು ತರಗತಿಯನ್ನು ಕೇಳಿದ್ದೇ ಆದರೆ ತಮಗೆ ಪರೀಕ್ಷೆ ದೃಷ್ಟಿಯಿಂದ ಬಹಳ ಉಪಯುಕ್ತತೆ ಮತ್ತು ಅನುಕೂಲತೆ ಆಗ್ತದೆ ಅಂತಕ್ಕಂಥ ವಿಚಾರ ತಮಗೆ ಹೇಳ್ತಕ್ಕಂಥದ್ದು. ಅವನ್ನೇ ನೋಡಿ, ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ಎರಡನೇದು ಸಾಮರಸ್ಯ ವಿರೋಧವಲ್ಲ. ಮೂರನೇದು ಸಹಕಾರ ಪ್ರತ್ಯೇಕವಾದವಲ್ಲ. ನಾಲ್ಕನೇ, ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ. ಈ 4 ಪಾಯಿಂಟ್ಸ್ಗಳನ್ನು ಬರೆದ್ರೆ 2 ಮಾರ್ಕ್ಸ್ ಸಿಗ್ತದೆ. ಇದಕ್ಕೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆ ನೀವು ತಾವು ಬರೆದಿದ್ದೇ ಆದರೆ ಮತ್ತೆರಡು ಮಾರ್ಕ್ಸ್ ಸಿಗ್ತದೆ. ಒಟ್ಟಾರೆ ಇದಕ್ಕೆ 4 ಅಂಕಗಳನ್ನು ತಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದು ಈ ಕ್ವಶನ್ಗೆ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿ 28ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ ವ್ಯವಸ್ಥಾಪಕರಿಗೆ, ಇಲ್ಲೇ ಬರೀತೀನಿ ನಾನು, ಈ ಕ್ವಶನ್ ತಿಳ್ಕೊರಿ. ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರ
ವ್ಯವಹಾರ ಪರಿಸರ ದ ಅರ್ಥ ಮಾಡಿಕೊಳ್ಳುವಿಕೆ ಹೇಗೆ ಮುಖ್ಯವಾಗಿದೆ ಎಂಬುದನ್ನು ಹೇಗೆ ಮುಖ್ಯವಾಗಿದೆ ಎಂಬುದರ 4 ಅಂಶಗಳು ವಿವರಿಸಿ. 4 ಅಂಶಗಳು ಇಲ್ಲಿ ವಿವರಿಸಿ ಅಂತ ಪ್ರಶ್ನೆ ಇದೆ. ಅದರಲ್ಲಿ ಒಂದನೇದು ನೋಡಿ, ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರ ಅರ್ಥ ಮಾಡಿಕೊಳ್ಳುವುದು ಹೇಗೆ ಪ್ರಮುಖವಾಗಿದೆ ಎಂಬುದು ಕ್ವಶನ್ಗೆ ಒಂದನೇದು, ಇದು ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲತೆಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಎರಡನೇದು, ಇದು ಸಂಸ್ಥೆಯ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಮೂರನೇದು, ಇದು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ನಾಲ್ಕನೇದು, ಇದು ಕ್ಷಿಪ್ರ ಬದಲಾವಣೆಗಳ ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಐದನೇದು, ಇದು ಯೋಜಿಸುವಿಕೆ ಮತ್ತು ನೀತಿ ನಿರೂಪಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಆರನೇದು, ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇಷ್ಟು 6 ಹೇಳಿರ್ತಕ್ಕಂಥ ಪಾಯಿಂಟ್ಸ್ದಲ್ಲಿ ತಾವುಗಳನ್ನು ಯಾವುದಾದರೂ 4 ಪಾಯಿಂಟ್ಸ್ಗಳನ್ನು ತಾವು ಬರೆದಿದ್ದೇ ಆದರೆ ವಿದ್ಯಾರ್ಥಿಗಳೇ, ಈ ಬರೆಯೋದ್ರ ಜೊತೆಗೆ ಇದಕ್ಕೆ ವಿವರಣೆ ಇರಲಿ. ಇಲ್ಲಿ ವಿವರಣೆ ಇದ್ದಿದ್ದಾದರೆ ನಿಮಗೆ ಈಸಿಯಾಗಿ 4 ಅಂಕಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ನಂಬರ್ 28ರದಾಗಿರ್ತಕ್ಕಂಥದ್ದು. ಅದೇ ರೀತಿ ಈ 30ನೇ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಮೂವತ್ತನೇ ಕ್ವಶನ್ ಏನಿದೆ ಅನ್ನುವಾಗಿದ್ರೆ, ಯೋಜಿಸುವಿಕೆಯ ಯಾವುದಾದರೂ ಯಾವುದಾದರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಓಕೆ, ಕ್ವಶನ್ ಮಾರ್ಕ್. ಯೋಜಿಸುವಿಕೆ 30ನೇ ಕ್ವಶನ್ ಇದೆ ನೋಡಿ, ಡೈರೆಕ್ಟ್ ಈ ಥರ ಬರೆದಿದ್ದು. ಯೋಜಿಸುವಿಕೆಯ ಯಾವುದಾದರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದರಲ್ಲಿ ಇಲ್ಲಿ ಉತ್ತರ ಅಥವಾ ಆನ್ಸರ್ ನೋಡಿ. ಒಂದನೇದು, ಯೋಜಿಸುವಿಕೆ ಉದ್ದೇಶಗಳ ಸಾಧನೆ ಮೇಲೆ ಕೇಂದ್ರೀಕರಿಸುತ್ತದೆ. ಎರಡನೇದು, ಯೋಜಿಸುವಿಕೆ ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಮೂರನೇದು, ಯೋಜಿಸುವಿಕೆ ಸರ್ವವ್ಯಾಪಕವಾಗಿದೆ. ನಾಲ್ಕನೇದು, ಯೋಜಿಸುವಿಕೆ ನಿರಂತರವಾಗಿದೆ.
5ನೇದು ಯೋಜಿಸುವಿಕೆ ಭವಿಷ್ಯಕ್ಕೆ ಸಂಬಂಧಿಸಿದೆ. 6ನೇದು ಯೋಜಿಸುವಿಕೆ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. 7ನೇದು ಯೋಜಿಸುವಿಕೆ ಮಾನಸಿಕ ಕ್ರಿಯೆಯಾಗಿದೆ. ಈ 7 ಇದರಲ್ಲಿ ತಾವು ಯಾವುದಾದ್ರೂ 4ಕ್ಕೆ 4 ಬರೆದು ಇದಕ್ಕೆ ವಿವರಣೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದೆ. ಆದರೆ ನಿಮಗೆ ಆಲ್ರೆಡಿ ಈ ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಬರ್ತವೆ ಮತ್ತು ಅದಕ್ಕೆ ವಿವರಣೆ ಕೊಟ್ಟರೆ 2 ಮಾರ್ಕ್ಸ್ ಬರ್ತವೆ. ಟೋಟಲ್ 4 ಮಾರ್ಕ್ಸನ್ನು ಇದರಲ್ಲಿ ನೀವು ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಇದು ತಾವುಗಳನ್ನು ಚೆನ್ನಾಗಿ ನೋಟ್ಸನ್ನು ಮಾಡಿಕೊಡ್ರಿ ಅಥವಾ ಬರೆದುಕೊಂಡು ಇಟ್ಕೊಂಡಿದೆ ಆದರೆ ನಿಮಗೆ ಈ ಒಂದು ಕೀ ಪಾಯಿಂಟ್ಸ್ ಇದ್ದ ಹಾಗೆ ಇವು ಪರೀಕ್ಷೆ ದೃಷ್ಟಿಯಿಂದ ಬಹಳ ಅನುಕೂಲ ಆಗ್ತದೆ ತಮಗೆ. ಅದಕ್ಕೋಸ್ಕರ ಈ ಥರ ನಾವು ತಮಗೆ ಕ್ಲಾಸನ್ನು ತಗೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ 31ನೇ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ. ಏನಿದೆ 31ನೇ ಕ್ವಶನ್, ಕಾರ್ಯೇತರ ತರಬೇತಿಯ ಇಲ್ಲಿ ಬರೀತೀನಿ. ಈ ಕಾರ್ಯೇತರ ತರಬೇತಿಯ ನಾಲ್ಕು ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆ, ಕ್ವಶನ್ ಮಾರ್ಕ್. ಕಾರ್ಯೇತರ ತರಬೇತಿಯ ಯಾವುದಾದರೂ ಅಥವಾ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಅದರಲ್ಲಿ ಒಂದನೇದು ನೋಡಿ, ತರಗತಿ ಉಪನ್ಯಾಸಗಳು, ಸಮ್ಮೇಳನಗಳು. 2ನೇ ಚಲನಚಿತ್ರಗಳು. 3ನೇದು ಪ್ರಕರಣ ಅಧ್ಯಯನ. 4ನೇ ಗಣಕಯಂತ್ರ ಅಣುಕು ಮಾದರಿ ಅಥವಾ ಕಂಪ್ಯೂಟರ್ ಮಾಡೆಲಿಂಗ್. 5ನೇದು ಮೊಗಸಾಲೆ ತರಬೇತಿ. 6ನೇದು ಯೋಜಿಸಲ್ಪಟ್ಟ ಸೂಚನೆಗಳು. ಇದರಲ್ಲಿ ಯಾವುದಾದ್ರೂ ತಾವುಗಳನ್ನು 4 ಬರೆದಿದ್ದೆ ಆದರೆ ತಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇವು 6 ಕೂಡ ನೆನಪಿಟ್ಕೊಂಡು ನಾವು ಪರೀಕ್ಷೆಯಲ್ಲಿ 4 ಯಾವುದಾದ್ರೂ ತಾವು ಬರೀರಿ, ಬಹಳ ಉಪಯುಕ್ತತೆ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಈ 32ನೇ ಕ್ವಶನ್ ಏನಿದೆ ಅನ್ನುವಾಗಿದೆ, ಬಹಳ ಕ್ವಶನ್ ಕ್ಲಿಷ್ಟಕರವಾಗಿ ಕೇಳಿರ್ತಕ್ಕಂಥದ್ದು. ಅದು ಬಹಳ ಈಸಿಯಾಗಿ ತಾವು ತಿಳ್ಕೊಳ್ಬೇಕು. ಯಾವುದೋ ಒಂದು ಕ್ವಶನ್ ನೋಡಿ, XYZ ಅಂತಕ್ಕಂಥ ಕಂಪ್ನಿ ಇದೆ, ಹೌದಾ? ಕಂಪನಿ ಭೂಮಿ ಕಟ್ಟಡ, ನಾವು ಒಂದೊಂದು ಅಕ್ಷರ ಬರೀತೀನಿ. ಭೂಮಿ ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ಯೋಚಿಸುತ್ತದೆ. ಪಡೆದುಕೊಳ್ಳಲು ಯೋಚಿಸುತ್ತಿದೆ. ಅದಕ್ಕೆ ಯಾವ ವಿಧದ ಬಂಡವಾಳ ಅವಶ್ಯಕತೆ ಇದೆ? ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಯಾವ ವಿಧದ ಬಂಡವಾಳದ ಅವಶ್ಯಕತೆ ಇದೆ? ಅಂಥ ಬಂಡವಾಳದ ಅವಶ್ಯಕತೆ ಮೇಲೆ ಪ್ರಭಾವ ಬೀರುವ, ಅಂದರೆ ಬಂಡವಾಳದ ಅವಶ್ಯಕತೆ
ಮೇಲೆ ಪ್ರಭಾವ ಬೀರುವ ಮೂರು ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹೌದಾ? ಈ ರೀತಿ ನೋಡಿ, 32ನೇ ಕ್ವಶನ್ ಇನ್ನೊಂದ್ಸಲ ಓದ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ರಿ ವಿದ್ಯಾರ್ಥಿಗಳೇ. XYZ ಕಂಪನಿಗೆ ಸಂಬಂಧಿಸಿದಂತೆ ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ಯೋಚಿಸುತ್ತಿದೆ. ಅದಕ್ಕೆ ಯಾವ ವಿಧದ ಬಂಡವಾಳದ ಅವಶ್ಯಕತೆ ಇದೆ? ಕ್ವಶನ್ ಮಾರ್ಕ್. ಅಂತಹ ಬಂಡವಾಳ ಅವಶ್ಯಕತೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಮೂರು ಅಂಶಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದನೇದು ಉತ್ತರದಲ್ಲಿ ಒಂದನೇದು ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿ ಕಷ್ಟ. ಎರಡನೇದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ. ಮೂರನೇದು ನೌಕರರಿಂದ ವಿರೋಧ. ನಾಲ್ಕನೇ ವೆಚ್ಚದಾಯಕ ಕಾರ್ಯ. ಇದರಲ್ಲಿ ತಾವು 3 ಬರೆದಿದ್ದೆ ಆದರೆ ಇಲ್ಲಿ ಕೂಡ ತಮಗೆ 4 ಅಂಕಗಳನ್ನು ಸಿಗ್ತಕ್ಕಂಥದ್ದು. ಹಾಗೆ ಮುಂದುವರೆದು ಕ್ವಶನ್ 33ನೇದು ವಿದ್ಯಾರ್ಥಿಗಳೇ, 33ನೇ ಕ್ವಶನ್ ಏನಿದೆ ಅಂತಲೂ ಹೋಗಿದೆ. ನೋಡಿ, 32ನೇದು ಇಲ್ಲಿ ಸ್ವಲ್ಪ ನೋಡಿ ಮಿಸ್ಟೇಕ್ ಏನದನ್ನು ಹೋಗಿದೆ. ಸ್ಥಿರ ಬಂಡವಾಳದ ಅಗತ್ಯವಿರ್ತಕ್ಕಂಥದ್ದು ಹೇಳಿದ್ದು ಈ ಕ್ವಶನ್ನು ಈಗ ತಾನೇ ನಾನು ಬರೆದಿರ್ತಕ್ಕಂಥದ್ದು. ಈ ಪರಿಮಾಣಾತ್ಮಕ ಕ್ವಶನ್ನು ಅದು ಈ ಕಡೆ ಬರಬೇಕು. ಹೌದಾ? ಈಗ ನಿಯಂತ್ರಿಸುವಿಕೆ 4 ಮಿತಿಗಳನ್ನು ವಿವರಿಸಿ ಅಂತ ಈ ಕ್ವಶನ್ದಲ್ಲಿದೆ ವಿದ್ಯಾರ್ಥಿಗಳೇ. ಇದಕ್ಕೇನೆ ನಿಯಂತ್ರಿಸುವಿಕೆ 4 ಮಿತಿಗಳು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇದು ಕ್ವಶನು ಇದಕ್ಕಿದೆ. ಓಕೆ, ನೆಕ್ಸ್ಟು 34. ಒಬ್ಬ ಮಾರಾಟ ಪ್ರಕ್ರಿಯೆ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಯ ಉತ್ಪನ್ನ ಉತ್ತಮ ಮುದ್ರೆ ಹೆಸರು ಆಯ್ಕೆ ಮಾಡಲು ನೀವು ಗಮನಿಸಬೇಕಾದ ಯಾವುದಾದ್ರೂ 4 ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇದು ಇಲ್ಲಿ ನೋಡಿ, ಪ್ರಶ್ನೆ ಈಗ ತಾನೇ ಓದಿರ್ತಕ್ಕಂಥದ್ದು. ಇದರಲ್ಲಿ 1ನೇದು 34ನೇದು ಮುದ್ರೆ ಹೆಸರು ಸಂಕ್ಷಿಪ್ತವಾಗಿದ್ದು ಅದು ಉಚ್ಚರಿಸಲು, ಹೇಳಲು, ಗುರುತಿಸಲು ಮತ್ತು ನೆನಪಿಡಲು ಸುಲಭವಾಗಿರಬೇಕು. ಎರಡನೇದು ಮುದ್ರೆಯು ವಸ್ತುವಿನ ಪ್ರಯೋಜನಗಳು ಮತ್ತು ಗುಣಗಳನ್ನು ಸೂಚಿಸುವಂತಿರಬೇಕು. ಉತ್ಪನ್ನದ ಕಾರ್ಯಕ್ಕೆ ಹೊಂದುವಂತಿರಬೇಕು. ಮೂರನೇದು ಮುದ್ರೆ ಹೆಸರು ವಿಶಿಷ್ಟವಾಗಿರಬೇಕು. ನಾಲ್ಕನೇ ಮುದ್ರೆ ಹೆಸರು ಸಂವೇಷ್ಟಿಸುವಿಕೆ ಅಥವಾ ಗುರುತು ಪಟ್ಟಿ ಹಚ್ಚುವಿಕೆಗಳ ಅಗತ್ಯಗಳು, ವಿವಿಧ ಜಾಹೀರಾತು ಮಾಧ್ಯಮಗಳು ಮತ್ತು ವಿವಿಧ ಭಾಷೆಗಳಿಗೆ ಅಳವಡಿಸಿಕೊಳ್ಳುವಂತಿರಬೇಕು. 5 ಮುದ್ರೆ ಹೆಸರು ಸಾಕಷ್ಟು ಬಹುಮುಖ್ಯವಾಗಿದ್ದು ಉತ್ಪನ್ನಗಳ ಶ್ರೇಣಿ ಜೋಡಿಸಲ್ಪಡುವ ಹೊಸ ಉತ್ಪನ್ನಗಳಿಗೂ ಹೊಂದಿಕೆಯಾಗುವಂತಿರಬೇಕು. 6 ಅದು ಕಾನೂನಾತ್ಮಕವಾಗಿ ನೋಂದಾಯಿಸಲ್ಪಡುವಂತೆ ಮತ್ತು ರಕ್ಷಣೆ ಕೊಡುವಂತಿರಬೇಕು.
ಏಳನೇದು ಆಯ್ಕೆ ಮಾಡಿದ ಹೆಸರು ದೀರ್ಘಕಾಲ ಉಳಿಯುವ ಸಾಮರ್ಥ್ಯ ಹೊಂದಿರಬೇಕು. ಇದರಲ್ಲಿ ತಾವು ಯಾವುದಾದ್ರೂ 4ಕ್ಕೆ ನೀವು ಬರಿಬೇಕಾಗಿರ್ತಕ್ಕಂಥದ್ದು. ಇಷ್ಟು ಬರೆದ್ರೆ ಸಾಕು, ತಮಗೆ 4 ಅಂಕಗಳನ್ನು ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಮುದ್ರೆ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇರ್ತದೆ. ಒಂದು ವ್ಯವಸ್ಥಾಪಕನ ಕಾರ್ಯದಲ್ಲಿ ಮುದ್ರೆ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಈ ಒಂದು ಉತ್ತರವಾಗಿರ್ತಕ್ಕಂಥದ್ದು. ಹಾಗೆ ಕ್ವಶನ್ ನಂಬರ್ 35ನೇ ಕ್ವಶನ್ ಏನು ಹೇಳ್ತದೆ ನೋಡಿ. ಇದ್ರದ್ದು ಉತ್ತರ ಬೇಕಾದರೆ ನಾನು ಈ ಪ್ರಶ್ನೆ 35ನೇ ಪ್ರಶ್ನೆ ಇಲ್ಲಿ ಬರೀತೀನಿ ನೋಡಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ, ಇಲ್ಲಿ ಕೇಳಿ ನೋಡ್ರಿ, ಜಾಹೀರಾತು ಇದೇ ಸಿಸ್ಟಮ್ ಕ್ವಶನ್. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ನಾಲ್ಕು ವ್ಯತ್ಯಾಸಗಳ ಬರೆಯಿರಿ. ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ವ್ಯತ್ಯಾಸಗಳು. ಒಂದನೇದು, ಜಾಹೀರಾತು ಒಂದು ವೈಯಕ್ತಿಕವಲ್ಲದ ರೂಪದ ಸಂವಹನವಾಗಿದೆ. ವೈಯಕ್ತಿಕ ಮಾರಾಟವು ವೈಯಕ್ತಿಕ ರೂಪದ ಸಂವಹನವಾಗಿದೆ. ಇಲ್ಲಿ ಎರಡನೇ ನೋಡಿ, ಜಾಹೀರಾತು ಶಿಷ್ಟೀಕೃತ ಸಂದೇಶಗಳ ಪ್ರಸರಣ ಒಳಗೊಂಡಿದೆ. ಶಿಷ್ಟೀಕೃತ ಸಂದೇಶ ಪ್ರಸರಣಗಳನ್ನು ಒಳಗೊಂಡಿದೆ. ಅಂದರೆ ವೈಯಕ್ತಿಕ ಮಾರಾಟದಲ್ಲಿ ಮಾರಾಟ ಮಾತುಕತೆಗಳನ್ನು ಗ್ರಾಹಕರ ಹಿನ್ನೆಲೆ ಮತ್ತು ಅಗತ್ಯಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುತ್ತದೆ. ಇದು ವೈಯಕ್ತಿಕದಲ್ಲಿ. ಹಾಗೆ ಮೂರನೇದು, ಜಾಹೀರಾತು ಅನಮ್ಯವಾದದ್ದು, ಏಕೆಂದರೆ ಖರೀದಿದಾರನ ಅಗತ್ಯಗಳಿಗೆ ತಕ್ಕಂತೆ ಸಂದೇಶವನ್ನು ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಜಾಹೀರಾತಲ್ಲಿ. ಆದರೆ ವೈಯಕ್ತಿಕ ಮಾರಾಟವು ಹೆಚ್ಚು ನಮ್ಯತೆವಾಗಿದೆ, ಅಂತಂದರೆ ಹೊಂದಾಣಿಕೆವಾಗಿದೆ, ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು. ನಾಲ್ಕನೇದು, ಜಾಹೀರಾತು ಜನಸಮೂಹವನ್ನು ತಲುಪುತ್ತದೆ, ಆದರೆ ವಿಶಾಲ ಸಂಖ್ಯೆಯ ಜನರನ್ನು ಸಮೀಪಿಸಬಹುದಾಗಿದೆ ಜಾಹೀರಾತು. ಆದರೆ ವೈಯಕ್ತಿಕ ಮಾರಾಟವು ಸಮಯ ಮತ್ತು ವೆಚ್ಚಗಳನ್ನು ಪರಿಗಣನೆಯಿಂದ ಕೇವಲ ಸೀಮಿತ ಸಂಖ್ಯೆಯ ಜನರನ್ನು ಸಂಪರ್ಕಿಸಬಹುದು. ಈ ರೀತಿ ಈ ಒಂದು ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳಿರುವ 4 ವ್ಯತ್ಯಾಸಗಳನ್ನು ಇದ್ದಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ಮುಂದುವರೆದಿರ್ತಕ್ಕಂಥ ಕ್ವಶನು 36ನೇ ಕ್ವಶನ್ನು. 36ನೇ ಕ್ವಶನ್ದಲ್ಲಿ ಏನಿದೆ ಅಂತಲೂ ಹಾಗಿದ್ರೆ ನೋಡಿ, ಏನು ಹೇಳ್ತದೆ, ಬಳಕೆದಾರರು ಅಂದರೆ ಗ್ರಾಹಕರು ಅಂತ ಅರ್ಥ ಕೊಡ್ತದೆ ಇದಕ್ಕೆ. ಬಳಕೆದಾರರು ಅಥವಾ ಗ್ರಾಹಕರು ಯಾವುದಾದರೂ 4
ಹಕ್ಕುಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ವಿವರಿಸಿ. ಇಲ್ಲಿ ನೋಡಿ, ಗ್ರಾಹಕರು ಅಥವಾ ಬಳಕೆದಾರರು ಯಾವುದಾದ್ರೂ 4 ಹಕ್ಕುಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ನೋಡಿ, 1ನೇದು ಸುರಕ್ಷತೆ ಹಕ್ಕು, 2ನೇದು ಮಾಹಿತಿ ಪಡೆಯುವ ಹಕ್ಕು. ಇವೆಲ್ಲ ಗ್ರಾಹಕರಿಗೆ ರೈಟ್ಸ್ ಇರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥ ಪಾಯಿಂಟ್ಸ್ಗಳು. 3ನೇದು ಐಕ್ಯ ಹಕ್ಕು, 4ನೇದು ಆಲಿಸುವ ಮತ್ತು ಅಹವಾಲಿನ ಹಕ್ಕು, 5ನೇದು ಪರಿಹಾರ ಪಡೆಯುವ ಹಕ್ಕು, 6ನೇದು ಗ್ರಾಹಕರ ಬಳಕೆದಾರರ ಶಿಕ್ಷಣವನ್ನು ಪಡೆಯುವ ಹಕ್ಕು. ಇಷ್ಟು ಹಕ್ಕುಗಳು ಒಬ್ಬ ಗ್ರಾಹಕರಿಗೆ ವಸ್ತುವನ್ನು ಖರೀದಿ ಮಾಡಿದಾಗ ನಿಮಗೆ ಇಷ್ಟೆಲ್ಲ ಹಕ್ಕುಗಳನ್ನು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಇದರಲ್ಲಿ ಯಾವುದಾದ್ರೂ ಕೂಡ 4 ತಾವು ಬರೆದಿದ್ದೇ ಆದರೆ ತಮಗೆ ಉಪಯುಕ್ತತೆ ಆಗ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿವರೆಗೂ ನಾನು ಈ ಒಂದು ಸಿ ವಿಭಾಗದಲ್ಲಿ ರೋಮನ್ ಅಂಕಿ 6ರಲ್ಲಿರ್ತಕ್ಕಂಥ ಸುಮಾರು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿವರೆಗೂ ಬಿಡಿಸಿರ್ತಕ್ಕಂಥದ್ದು. ಈಗ ಭಾಗ ಡಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಅದರಲ್ಲಿ ರೋಮನ್ ಅಂಕಿ 7ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಯಾವುದಾದಕ್ಕೆ 3ಕ್ಕೆ ಮಾತ್ರ ತಾವುಗಳನ್ನು ಪರೀಕ್ಷೆಯಲ್ಲಿ ಬರಿಬೇಕಾಗಿದ್ದು, ಆದರೆ ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಆನ್ಸರ್ ಎನಿ 3 in 20 to or 25 ಸೆಂಟೆನ್ಸ್ ಈಚ್ ಅಂತಕ್ಕಂಥದ್ದು. ನೀವು ಪ್ರತಿಯೊಂದು ಪ್ರಶ್ನೆಗೆ 20ರಿಂದ 25 ವಾಕ್ಯಗಳವರೆಗೆ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ತಮಗೆ 8 ಅಂಕದ 8 ಮಾರ್ಕ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಕ್ವಶನ್ಗಳಲ್ಲಿ ನಾವು ನೋಡ್ತಾ ಇದ್ದೆವು. ಫಸ್ಟ್ ಒಂದು ಕ್ವಶನ್ ನೋಡಿ, ಏನು ಕ್ವಶನ್ ಇದೆ ಅಂತಂದ್ರೆ 37ನೇದು ನಿರ್ವಹಣೆಯು. ಕ್ವಶನ್ ನಾನು ಇಲ್ಲಿ ಬರಿತೀನಿ ನೋಡ್ರಿ, ಶಾರ್ಟ್ಕಟ್ದಲ್ಲಿ ತಾವು ತಿಳ್ಕೊಳ್ಬೇಕು. 37ನೇ ಕ್ವಶನು ಇಲ್ಲೇ ಕೆಳಗಡೆ ಬರಿತೀನಿ. ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಸರಣಿ ಕಾರ್ಯವಾಗಿದೆ. ವಿಮರ್ಶಿಸಿ. ಕಾರ್ಯವಾಗಿದೆ. ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಶ್ರೇಣಿಯಾಗಿದೆ. ಶ್ರೇಣಿಯ ಕಾರ್ಯವಾಗಿದೆ ವಿವರಿಸಿ ಅಂತ 8 ಮಾರ್ಕ್ಸಿಗೆ ಇರತಕ್ಕಂಥ ಕ್ವಶನ್. ಇದರಲ್ಲಿ ನೋಡಿ, ಉತ್ತರ 1ನೇದು ಯೋಜಿಸುವಿಕೆ, 2ನೇ ಸಂಘಟಿಸುವಿಕೆ, 3ನೇ ಸಿಬ್ಬಂದಿ ನಿರ್ವಹಣೆ, 4ನೇ ನಿರ್ದೇಶಿಸುವಿಕೆ, 5ನೇದು ನಿಯಂತ್ರಿಸುವಿಕೆ. ಇವುಗಳಿಗೆ ತಾವು ವಿವರಣೆ ಬರೆದಿದ್ದೆ ಆದರೆ ನಿಮಗೇನಾಗ್ತದೆ ಅಂತಾರೆ 3 ಪಾಯಿಂಟ್ಸು ಎದಕ್ಕೆ ಕೊಡ್ತಾರೆ ಅಂದರೆ ಪಾಯಿಂಟ್ಸ್ಗಳಿಗೆ ಕೊಡ್ತಾರೆ. ಈ ವಿವರಣೆಗೆ 5 ಪಾಯಿಂಟ್ಸ್ ಆಗ್ತದೆ, ಪ್ಲಸ್ 8 ಆಗ್ತದೆ. ತಾವು ಇಷ್ಟು ತಿಳ್ಕೊಂಡು ತಾವು ಪರೀಕ್ಷೆಯಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ 38ನೇ ಕ್ವಶನ್ದಲ್ಲಿ ಏನು ಕೇಳಿದ್ದಾರೆ ಅಂತಂತಂದು ಹೋದರೆ, ಔಪಚಾರಿಕ ಸಂಘಟನೆಯ
ಅನುಕೂಲಗಳು ಕ್ವಶನ್ ಹಿಂಗೆ, ಮತ್ತು ಅನಾನುಕೂಲನೂ ಅಂತ ಕರೀತಾರೆ ಇದಕ್ಕೆ. ಅನಾನುಕೂಲಗಳು ಮತ್ತು ಇದಕ್ಕಿನ್ನೊಂದು ಏನಂತಾರೆ, ಮಿತಿಗಳನ್ನು ಅಂತ ಕರೀತಾರೆ. ಮಿತಿಗಳು ತಿಳಿಸಿ ಅಂತ ಕೇಳಿರ್ತಕ್ಕಂಥ ಕ್ವಶನ್, ತಿಳಿಸಿ. ಓಕೆ, 5 + 3 8. ನೋಡಿ, ಫಸ್ಟು ಔಪಚಾರಿಕ ಸಂಘಟನೆಯ ಅನುಕೂಲಗಳನ್ನು ನೋಡೋಣ. ಫಸ್ಟ್ ಒನ್ ಆಗಿ ಇಲ್ಲಿ ಒಂದನೇದು ನೋಡಿ ವಿದ್ಯಾರ್ಥಿಗಳೇ, ಪರಸ್ಪರ ಸಂಬಂಧಗಳು ನಿಖರವಾಗಿ ವ್ಯಾಖ್ಯಾನಿಸುವುದರಿಂದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವುದು ಸುಲಭವಾಗಿರುತ್ತದೆ. ಎರಡನೇದು, ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯಗಳನ್ನು ನಿಗದಿಪಡಿಸುವುದರಿಂದ ಅವರು ನಿರ್ವಹಿಸುವ ಪಾತ್ರಗಳ ಬಗ್ಗೆ ಗೊಂದಲಗಳಿರುವುದಿಲ್ಲ, ಸ್ಪಷ್ಟತೆ ಇರುತ್ತದೆ. ಮೂರನೇದು, ಇದರಲ್ಲಿ ಸ್ಥಾಪಿತ ಆದೇಶ ಸರಣಿಗಳ ಮೂಲಕ ಏಕರೂಪ ಆಜ್ಞೆಗಳನ್ನು ನಿರ್ವಹಿಸಲಾಗುತ್ತದೆ. ನಾಲ್ಕನೇದು, ಪ್ರತಿಯೊಬ್ಬ ಉದ್ಯೋಗಿಯು ತಾನು ನಿರ್ವಹಿಸಬೇಕಾದ ಕಾರ್ಯಚಟುವಟಿಕೆಗಳ ಚೌಕಟ್ಟನ್ನು ಅಥವಾ ಗಡಿರೇಖೆಯನ್ನು ಅದು ಗುರಿಗಳ ಪರಿಣಾಮಕಾರಿ ಸಾಧನೆಯ ಅನುವು ಮಾಡಿಕೊಡುತ್ತದೆ. ಐದನೇದು, ಇದು ಸಂಘಟನೆಯ ಸ್ಥಿರತೆಯನ್ನು ನೀಡುತ್ತದೆ, ಏಕೆಂದರೆ ನೌಕರರಿಗೆ ಮಾರ್ಗದರ್ಶನ ಮಾಡಲು ನಿರ್ದಿಷ್ಟ ನಿಯಮಗಳಿರುವುದರಿಂದ ಅವರ ನಡವಳಿಕೆಯನ್ನು ತಕ್ಕ ಮಟ್ಟಿಗೆ ಅಂದಾಜಿಸಬಹುದು ಆಗಿರ್ತಕ್ಕಂಥದ್ದು. ಇವು ಅನುಕೂಲಗಳನ್ನಾಗಿದ್ದಾರೆ. ಅಥವಾ ಅನಾನುಕೂಲಗಳು ಅಥವಾ ಮಿತಿಗಳು ಯಾವುವನ್ನು ಹೋಗಿದರೆ ಈ ಕೆಳಕಂಡ ಅಂಶಗಳಲ್ಲಿ ತಮಗೆ ಹೇಳ್ತಕ್ಕಂಥದ್ದು ನೋಡಿ. ಇದರ ಒಂದು ಮಿತಿಗಳು ಮತ್ತು ಅನಾನುಕೂಲಗಳಂತ ಹೇಳ್ಬೋದು. ನೋಡಿ, ಔಪಚಾರಿಕ ಸಂಘಟನೆಯ ಅನಾನುಕೂಲಗಳು, ಇದಕ್ಕೂ ವಿದ್ಯಾರ್ಥಿಗಳೇ ಮಿತಿಗಳಂತನೂ ಕರೀತಾರ. ಮಿತಿಗಳು ನೀವು ಹೇಗೆ ಬೇಕಾದರೂ ಈ ಥರ ಕೇಳ್ಬೋದು, ಈ ಥರ ಆದರೂ ಕೇಳ್ಬೋದು. ಅದರಲ್ಲಿ ಒಂದೇ ನೋಡಿ, ಔಪಚಾರಿಕ ಸಂವಹನವು ಸ್ಥಾಪಿತ ಆದೇಶಗಳ ಸರಣಿಯ ಅನುಸರಿಸಬೇಕಾಗಿರುವುದರಿಂದ ಕಾರ್ಯವಿಧಾನಾತ್ಮಕ ವಿಳಂಬಕ್ಕೆ ದಾರಿ ಕೊಡಬಹುದು ಮತ್ತು ಇದು ನಿರ್ಧಾರ ತೆಗೆದುಕೊಳ್ಳುವ ಸಮಯವನ್ನು ಹೆಚ್ಚಿಸುತ್ತದೆ. ಯಾಕಂದರೆ ಇದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಸಂಘಟನೆ. ಆ ಒಂದು ಅನಾನುಕೂಲಗಳನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದು, ಔಪಚಾರಿಕ ಸಂಘಟನೆ ನಿರ್ಧರಿಸಲ್ಪಡುವ ಕಠಿಣ ನಿಯಮಗಳಿಂದಾಚೆಗೆ ಆಗುವ ಯಾವುದಾದರೂ ವ್ಯತ್ಯಾಸಗಳಿಗೆ ಅನುಮತಿಸುವುದಿಲ್ಲ. ಇದು ಸಂಘಟನೆಯ ಕೆಳ ದರ್ಜೆಯ ಆಚರಣೆಗಳು ಸೃಜನಶೀಲ ಪ್ರತಿಭೆಗಳನ್ನು ಗುರುತಿಸಲು ಅನುವು ಮಾಡುವುದಿಲ್ಲ. ನೆಕ್ಸ್ಟ್, ಇದು ಮೈನಸ್ ಪಾಯಿಂಟ್ ನೋಡಿ. ಇವೆಲ್ಲ ಮೈನಸ್, ನೆಗೆಟಿವ್ ಅಥವಾ ಮಿತಿಗಳಂದ್ರೆ ಹೀಗೆ ಇರ್ತಾವ. ಮೂರನೇದು, ಇದು ರಚನೆಯ ಮತ್ತು ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡುವುದರಿಂದ ಉದ್ಯಮಿಯೊಂದರಲ್ಲಿ ಮಾನವ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾಗುತ್ತದೆ. ಹಾಗೆ ನೆಕ್ಸ್ಟ್ ಕ್ವಶನ್ 39ನೇ ಕ್ವಶನ್ ನೋಡಿ ವಿದ್ಯಾರ್ಥಿಗಳು, ಏನು ಕ್ವಶನ್ ಕೇಳಿದ್ದಾರೆ ಅನ್ನೋ ಹೋಗಿದ್ರೆ, ನಿಮ್ಮನ್ನು ಒಂದು ಸಂಸ್ಥೆಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರೆಂದು ಭಾವಿಸಿಕೊಂಡ್ರೆ ನೌಕರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಹಂತಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ನಾನು ಇಲ್ಲಿ ಒಂದೊಂದು ನಿಮ್ಗೆ ಬರೀತೀನಿ ನೋಡಿ. ಕ್ವಶನ್ 39ರಲ್ಲಿ ನಿಮ್ಮನ್ನು ಒಂದು ಸಂಸ್ಥೆಯ
ಒಂದು ಸಂಸ್ಥೆಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರೆಂದು ಭಾವಿಸಿಕೊಂಡು ನೌಕರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಹಂತಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥ ಕ್ವಶನ್. ವಿವರಿಸಿ. ಓಕೆ ನೋಡಿ, ಇನ್ನೊಂದ್ಸಲ ಓದ್ತೀನಿ, ಸ್ಪಷ್ಟವಾಗಿ ಕ್ವಶನ್ ಅರ್ಥ ಮಾಡಿಕೊಟ್ರಿ 39ನೇ ವಿದ್ಯಾರ್ಥಿಗಳೇ. ನಿಮ್ಮನ್ನು ಒಂದು ಸಂಸ್ಥೆಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರೆಂದು ಭಾವಿಸಿಕೊಂಡು ನೌಕರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಹಂತಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಒಂದನೇದು ಪೂರ್ವಭಾವಿ ಪರಿಶೀಲನೆ, ಎರಡನೇದು ಆಯ್ಕೆಯ ಪರೀಕ್ಷೆಗಳು ಇರ್ತವೆ, ಹಾಗೆ ಮೂರನೇದು ಉದ್ಯೋಗ ಆತನಿಗೆ ಸಂದರ್ಶನ ಇರುತ್ತದೆ, ನಾಲ್ಕನೇದು ಉಲ್ಲೇಖ ಮತ್ತು ಹಿನ್ನೆಲೆಯ ಪರಿಶೀಲನೆಗಳಿರ್ತವೆ, ಐದನೇದು ಆಯ್ಕೆ ನಿರ್ಧಾರ, ಆರನೇದು ವೈದ್ಯಕೀಯ ಪರೀಕ್ಷೆಗಳು, ಏಳನೇದು ಉದ್ಯೋಗ ನೀಡಿಕೆ, ಎಂಟನೇದು ಉದ್ಯೋಗದ ಒಪ್ಪಂದ. ಈ 8 ಪಾಯಿಂಟ್ಸ್ಗಳನ್ನು ತಾವು ವಿವರಣೆಯೊಂದಿಗೆ ವಿವರಿಸಿದ್ದೆ ಆದರೆ ತಮಗೆ 8 ಅಂಕಗಳನ್ನು ಸಿಗುತ್ತವೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 40ನೇ ಕ್ವಶನ್. ಈ 40ನೇ ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 40ರಲ್ಲಿ ನಿರ್ದೇಶಿಸುವಿಕೆ, ಹೌದಾ, ನಿರ್ದೇಶಿಸುವಿಕೆ ತತ್ವಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ನಿರ್ದೇಶಿಸುವಿಕೆ, ಡೈರೆಕ್ಷನ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು ಅಥವಾ ನಿರ್ದೇಶಿಸುವಿಕೆ ತತ್ವಗಳು. ಅದರಲ್ಲಿ ಒಂದನೇದು ಗರಿಷ್ಠ ವ್ಯಕ್ತಿಗತ ಕೊಡುಗೆ, ಎರಡನೇದು ಉದ್ದೇಶಗಳ ಸಾಮರಸ್ಯ, ಮೂರನೇದು ಏಕರೂಪ ಆಜ್ಞೆ, ನಾಲ್ಕನೇ ನಿರ್ದೇಶಿಸುವಿಕೆಯ ತಂತ್ರದ ಸೂಕ್ತತೆ, ಐದನೇ ನಿರ್ವಹಣಾ ಸಂವಹನ, ಆರನೇದು ಅನೌಪಚಾರಿಕ ಸಂಘಟನೆ ಬಳಕೆ, ಏಳನೇದು ನಾಯಕತ್ವ, ಎಂಟನೇದು ಅನುಪಾಲನೆ. ಇವುಗಳನ್ನು ವಿವರಣೆಯೊಂದಿಗೆ ತಾವು ಬರಿಬೇಕಾಗಿರ್ತಕ್ಕಂಥದ್ದು. ಹಾಗೆ ಲಾಸ್ಟ್ 41ನೇ ಕ್ವಶನ್, ಈ ಒಂದು ಇದರಲ್ಲಿ ವಿದ್ಯಾರ್ಥಿಗಳೇ ಕ್ವಶನ್ ನೋಡಿ, 41ನೇ ಕ್ವಶನ್ ಇಲ್ಲಿ ಬರೀತೀನಿ. ಬೆಲೆ,
ಎಂದರೇನು ಅಂತ ಕ್ವಶನ್ ಇದೆ. ನೆಕ್ಸ್ಟ್, ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿವರಿಸಿ. ಓಕೆ, ಬೆಲೆ ಎಂದರೇನು? ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಫಸ್ಟ್ ಬೆಲೆ ಎಂದರೆ ಒಂದು ಉತ್ಪನ್ನ ಅಥವಾ ಸೇವೆಯೊಂದರ ಖರೀದಿಗೆ ಪ್ರತಿಫಲವಾಗಿ ಖರೀದಿದಾರನಿಂದ ಪಾವತಿಸಲ್ಪಟ್ಟ ಹಣದ ಮೊತ್ತವೇ ಬೆಲೆ ಎನ್ನುತ್ತೇವೆ. ಈ ಬೆಲೆ ನಿರ್ಧಾರ ಮೇಲೆ ಪ್ರಭಾವ ಬೀರುವ ಅಂಶಗಳು: ಒಂದನೇದು ಉತ್ಪನ್ನ ವೆಚ್ಚ, ಎರಡನೇದು ತುಷ್ಟಿಗುಣ ಮತ್ತು ಬೇಡಿಕೆ, ಮೂರನೇದು ಮಾರುಕಟ್ಟೆಯಲ್ಲಿನ ಪೈಪೋಟಿ ಮಿತಿ, ನಾಲ್ಕನೇ ಸರ್ಕಾರ ಮತ್ತು ಕಾನೂನಿನ ನಿರ್ಬಂಧನೆಗಳು, ಐದನೇದು ಬೆಲೆ ನಿಗದಿಯ ಉದ್ದೇಶಗಳು. ಈ ರೀತಿ ಈಗಳಿಗೆ ತಾವು ವಿವರಣೆ ಮಾಡಿದಾದರೆ ವಿದ್ಯಾರ್ಥಿಗಳೇ 8 ಅಂಕಗಳನ್ನು ತಮಗೆ ಸಿಗ್ತಕ್ಕಂಥದ್ದು. ಆರನೇ ಲಾಸ್ಟ್ ಏನಿದೆ ಅಂತಂದರೆ ಉಪಯೋಗಿಸುವ ಮಾರಾಟ ಪ್ರಕ್ರಿಯೆ ವಿಧಾನಗಳು. ಇದಕ್ಕೆ ತಾವು ವಿವರಣೆ ಮಾಡಬೇಕು. ತಮ್ಮ ವಿವರಣೆ ತಮ್ಮ ಉತ್ತರ ಪತ್ರಿಕೆಯಲ್ಲಿ ಈ ಪಾಯಿಂಟ್ಸ್ಗಳು ಇರಬೇಕು. ಅಥವಾ ಹೀಗೆ ತಾವು ಬರೆಯುವುದರಿಂದ ಹೆಚ್ಚು ಅಂಕಗಳನ್ನು ಪಡೆಯಲು ಸಹಾಯವಾಗ್ತಕ್ಕಂಥದ್ದು. ಓಕೆ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದರೆ ಅದಕ್ಕೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.